ಬೇಡ ಬೇಡ ಹಾಗೆಲ್ಲ ಬೇಡ. ಇಲ್ಲ ಚೆನ್ನಾಗೆಲ್ಲ ಮಾಡೋಕ್ಕಾಗಲ್ಲ. ನಾನು ನೀನೇ ಮಾಡ ಹಾಗೆ, ನಂಗೆ ಬೇಡ. ಅಲ್ಲ ಇದು ಹೇಗೆ ಮಾಡೋದು ಹಾಗೆ? ಪ್ರಿಯ ವೀಕ್ಷಕರೇ, ನಮ್ಮ ಕಾಲೇಜ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಮ್ಮ ಎರಡನೇ ಸುತ್ತಿಗೆ ಹೋಗೋಣ. ಎರಡನೇ ಸುತ್ತು ಮನೆ ಕಟ್ಟಿ ವಾಸ್ತು ಬಿಟ್ಟಿ. ಗುರುಜಿ, ಈ ಸುತ್ತಿನಲ್ಲಿ ನಾವು ವೀಕ್ಷಕರಿಂದ ಬಂದಿರೋ ಪತ್ರಗಳನ್ನ ಓದ್ತೀವಿ. ಅವರು ಪತ್ರಗಳ ಜೊತೆ ಅವ್ರ ಮನೆ ಲೇಔಟ್ ಪ್ಲಾನ್ ಮತ್ತೆ ಫೋಟೋಗ್ರಾಫ್ಸ್ ನ ಕಳಿಸಿದ್ದಾರೆ. ಅದನ್ನ ನೋಡಿ ನೀವು ಅವ್ರಿಗೆ ವಾಸ್ತು ಬಗ್ಗೆ ಸಂದೇಶ ನೀಡಬೇಕಾಗುತ್ತೆ. ಬನ್ನಿ ಹಾಗಾದ್ರೆ ಎರಡನೇ ಸುತ್ತು ಪ್ರಾರಂಭ ಮಾಡ್ಕೊಳ್ಳೋಣ. ಮೊದಲನೇ ಪತ್ರ ನೋಡೋಣ. ಈ ಪತ್ರ ನಮಗೆ ಜಡೆ ಮೈಸಂದ್ರದಿಂದ ಬಂದಿದೆ. ಇವರು ಬರೀತಾರೆ, ನಾನು ನಿಮ್ಮ ಟಿವಿಯಲ್ಲಿ ಬರೋ ಎಲ್ಲಾ ಪ್ರೋಗ್ರಾಮ್ಸ್ ನೋಡ್ತೀನಿ, ಸಂತೋಷ. ಅದರಲ್ಲಿ ಬರೋ ಕ್ರೈಮ್ ಭೇಟಿ ಪ್ರೋಗ್ರಾಮ್ ಅಂತ ನಂಗೆ ತುಂಬಾ ಇಷ್ಟ. ಅದರಲ್ಲಿ ಬರೋ ಆಂಕರ್ ಸಖತ್ತಾಗೌಳೆ. ದಯವಿಟ್ಟು ಜಿಂಕೆ ಮರೀನಾ ಹಾಡನ್ನ ಪ್ರಸಾರ ಮಾಡ್ತೀರಾ ಅಂತ ಕ್ಷಮಿಸ್ಬೇಕು ರೀ ಸೊಮ್ಮೆ. ಯಾವ ಬೇರೆ ಡಿಪಾರ್ಟ್ಮೆಂಟ್ ಲೆಟರ್ ರೀ, ನಮ್ಗೆ ಬಂದ್ಬಿಟ್ಟಿದೆ, ತಗೊಳ್ಳಿ. ಕ್ಷಮಿಸ್ಬೇಕು ಗುರುಜಿ. ಮುಂದಿನ ಪತ್ರ ನೋಡೋಣ. ಮುಂದಿನ ಪತ್ರ ಕಲಾಸಿಪಾಳ್ಯದಿಂದ ಬಂದಿದೆ. ಇದನ್ನ ಬರೀತಾರೆ ಅವರು ದಾಸ ಅಂತ. ಇವ್ರು ಬರೀತಾರೆ, ನನಗೆ ತಿಂಗಳಿಗೊಂದು ದೊಡ್ಡ ರೋಗ ಬರುತ್ತೆ, ಇದು ವಾಸ್ತುವಿನ ಪರಿಣಾಮನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇವ್ರ ಮನೆ ಲೇಔಟ್ ಪ್ಲಾನ್ ಇದೆ, ಫೋಟೋಗ್ರಾಫಿ ಇದೆ. ನಾವು ದಯವಿಟ್ಟು ನೋಡಿ ಹೇಳಬೇಕು. ಸರಿ ಸರಿ, ಅವಶ್ಯ ಅದನ್ನು ಕೊಡಿ. ನೋಡಿ ದಾಸ ಅವರೇ, ನಿಮ್ಮ ಮನೆಗೆ ವಾಸ್ತು ದೋಷ ಖಂಡಿತ ಇದೆ. ನಿಮ್ಮ ಈ ನೈಋತ್ಯ ದಿಕ್ಕಿನಲ್ಲಿ ನೀರು ತುಂಬಿಕೊಂಡಿದೆ. ಆಮೇಲೆ ಈ ವಾಯುವ್ಯ ದಿಕ್ಕಿನಲ್ಲಿ ವಾಯು ಬರದಿರೋ ಮುಚ್ಚಿಬಿಟ್ಟಿದ್ದೀರಾ. ಈ ದೇವ ಮೂಲೆಯಲ್ಲಿ ಮೂರಡಿ ಹೆಚ್ಚಾಗಿ ಅದು ಆಗ್ನೇಯ ಮೂಲೆ ತನಕ ಬಂದ್ಬಿಟ್ಟಿದೆ. ಆಮೇಲೆ ಇದು ಈಶಾನ್ಯ ದಿಕ್ಕಿದೆಯಲ್ಲ, ಅಲ್ಲಿ 4 ಅಡಿ ಎತ್ತರ ಆಗೋಗಿದೆ. ಇದಕ್ಕೆ ಏನ್ ಪರಿಹಾರ ಗುರುಜಿ? ಇದಕ್ಕೆ ಪರಿಹಾರ ಅಂತಂದ್ರೆ ಮನೆ ಬದಲಾಯಿಸೋದು ಒಂದೇ. ಆಮೇಲೆ ನಿಮ್ಗೆ ಇನ್ನೇನೋ ಹೆಚ್ಚು ಗೊತ್ತಾಗಬೇಕು ಅಂತಂದ್ರೆ ನೇರವಾಗಿ ಬಂದು ನನ್ನ ಭೇಟಿ ಮಾಡಿ ನಾನು ತಿಳಿಸ್ತೀನಿ. ಗೊತ್ತಾಯ್ತಲ್ಲ ದಾಸ ಅವರೇ, ನೀವು ಅದೇ ಮನೇಲಿದ್ರೆ ನಿಮ್ಗೆ ತುಂಬಾ ಅಪಾಯ. ತುಂಬಾ ಅದ್ಭುತವಾಗಿತ್ತು ಗುರುಜಿ ಅಂದಾಜು. ಇದನ್ನ ಹೇಗೆ ಮಾಡಿದ್ರಿ ಅಂತ ಕೇಳ್ಬೋದಾ? ಕೇಳ್ಬೋದು, ಹೇಳಿ ಮತ್ತೆ. ಅದು ಬಹಳ ಸುಲಭ. ಈ ಅವರ ಮನೆ ಲೇಔಟ್ ಪ್ಲಾನ್ ನೋಡಿದೆ. ಅವ್ರ ಮನೆ ಮೇನ್ ರೋಡ್ ಅಲ್ಲಿ ಇದೆ. ಮನೆ ಮುಂದೆ ಬಸ್ ಸ್ಟ್ಯಾಂಡ್ ಕಲಾಸ್ ಪಡೆಯೋದು, ಬಲಗಡೆಯಲ್ಲಿ ಮಾರ್ಕೆಟ್. ಅಲ್ಲ, ಇಂಥ ಜಾಗದಲ್ಲಿ ಇದ್ಮೇಲೆ ದೊಡ್ಡ ರೋಗ ಬಂದಿರಾ ನಂತರ ಇರಕ್ಕಾಗುತ್ತೆ. ಅದು ಸರಿ, ಎಷ್ಟೇ ಆದ್ರೂ ನೀವು ದೇವಾಂಶ ಸಂಭೂತರಲ್ವೇ. ಸಂತೋಷ. ಈಗ ನಮ್ಮ ಮುಂದಿನ ಪತ್ರ ನೋಡೋಣ. ಈ ಪತ್ರ ದೊಡ್ಡನೆಕ್ಕುಂದಿಯಿಂದ ಬಂದಿದೆ. ಇದನ್ನು ಬರೆದಿರೋರ ಹೆಸರು ಎಲ್ಲೋ ಇಲ್ಲ. ಇವ್ರು ಬರೀತಾರೆ, ನಮ್ಮ ಮನೆಯಲ್ಲಿ ಯಾಕೋ ನೆಮ್ಮದಿನೇ ಇಲ್ಲ, ಬಹಳ ಸಂತೋಷ. ತಾವು ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ ಏನಾದರೂ ವಾಸ್ತು ದೋಷ ಇದ್ರೆ ಪರಿಹಾರ ನೀಡಬೇಕು ಅಂತಾರೆ. ಇವರು ಇದ್ರ ಜೊತೆಗೆ ಈ ಫೋಟೋಗ್ರಾಫ್ಸು ಮತ್ತೆ ಲೇಔಟ್ ಪ್ಲಾನ್ಗಳು ಸಹ ಕಳಿಸಿದ್ದಾರೆ. ಇವ್ರ ನಂಬರ್ಗೆ ನಾವು ಕಾಲ್ ಮಾಡಿ ನೀವು ಸಲಹೆ ನೀಡ್ತೀರಾ? ಅಲ್ಲ, ಮಾಡ ನೀವು ನೀಡಿ. ಹಲೋ ಹಲೋ, ಯಾರು ಬೇಕು? ನಾವು ಕಾಲಚಕ್ರ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದೀವಿ. ಅಮ್ಮ, ನಿಮ್ಮ ಯಜಮಾನ್ರಿದ್ದಾರಾ? ಇದ್ದಾರೆ, ಕೊಡ್ತೀನಿ. ಆದ್ರೆ ಒಂದ್ ವಿಷಯ, ಅವ್ರಿಗೆ ನಾ ಅಕ್ಷರ ಬಾಯಿ ತಿರ್ಗಕ್ಕಿಲ್ಲ, ನಾ ಬದಲು ಲಾ ಅಂತಾರೆ. ಅಲ್ಲ, ಅದು ಪರವಾಗಿಲ್ಲ, ನೀವು ಕೊಡಿ ಅವ್ರಿಗೆ ಫೋನ್, ನಾವು ಮಾತಾಡ್ತೀವಿ. ಹಲೋ ಹಲೋ, ಹಾ ಹೇಳಿ ಸರ್. ನನ್ನ ಹೆಸರು ಲಂಜುಂಡಲ್ಪ ಅಂತ. ಏನು ಲಂಜುಂಡಪ್ಪನೇ? ನಂಜುಂಡಪ್ಪ ಅಂತಿರ್ಬೇಕು. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ನೋಡಿ ನಂಜುಂಡಪ್ಪನವ್ರೆ, ನಿಮ್ಮ ಮನೆ ವಾಸ್ತು ಪರೀಕ್ಷೆ ಮಾಡಿದೆ, ಸ್ವಲ್ಪ ದೋಷ ಇದೆ. ನೀವು ಎಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ? ಗುರುಜಿ, ನಾನು ಕನ್ನಡ ನಾಡು ಪತ್ರಿಕೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಕನ್ನಡ ನಾಡುನ? ಕನ್ನಡ ನಾಡು ಅಂತ ಇರ್ಬೇಕು ಅಲ್ವೇ? ಬಹಳ ಸಂತೋಷ. ಹೌದು ಗುರುಜಿ, ನನಗೆ ಒಂದು ಸಮಸ್ಯೆ ಇದೆ. ನನಗೆ 2 ಮಕ್ಕಳು. ಮೊದಲನೇ ಓಲು ಲಿಂಗಣ್ಣ ಅಂತ, ಎರಡನೇ ಓಲು ಲಿಂಗಣ್ಣ ಅಂತ. ಇಬ್ರಿಗೂ ಒಂದೇ ಹೆಸರ? ಅಲ್ಲ, ಮೊದಲನೇ ಓಲು ಲಿಂಗಣ್ಣ ಅಂತ, ಎರಡನೇ ಓಲು ಲಿಂಗಣ್ಣ ಅಂತ.
ಓಹೋ ಗೊತ್ತಾಯ್ತು. ಮೊದಲನೇ ಅವನು ಲಿಂಗಣ್ಣ, ಎರಡನೇ ಅವನು ನಿಂಗಣ್ಣ. ಹೌದು ಹೌದು. ಈಗ ಲಿಂಗಣ್ಣಿಗೆ ಮೂರ್ಛೆ ರೋಗ. ಯಾರು ಮೊದಲನೇ ಅವನಿಗೆ? ಅಲ್ಲ, ಎರಡನೇ ಹೋಲ್ಗೆ. ಅಷ್ಟೊಂದು ದಿನ ಲಿಂಗಣ್ಣಿಗೆ ಅವಾಗ ಜ್ವರ ಬೇರೆ ಬರುತ್ತೆ. ಯಾರು ಎರಡನೇ ಅವನು? ಅಲ್ಲ, ಮೊದಲನೇ ಹೋಲ್ಗೆ. ಈಗೀಗ ಲಿಂಗಣ್ಣ ಸ್ಕೂಲ್ಗೆ ಸರಿಯಾಗಿ ಹೋಗ್ತಾ ಇಲ್ಲ. ಯಾರು ಮೊದಲನೇ ಅವನು? ಅಲ್ಲ, ಎರಡನೇ ಹೋಲು. ಮೊನ್ನೆ ಭಾನುವಾರ ಲಿಂಗಣ್ಣಿಗೆ ಕೋಲ್ ತಗೊಂಡು ಚೆಲ್ಲಾಗಿ ಬಾರಿಸ್ಬಿಟ್ಟ. ಯಾರು ಎರಡನೇ ಅವನು ಮೊದಲನೇ ಅವನಿಗೆ? ಅಲ್ಲ, ಮೊದಲನೇ ಹೋಲು ಎರಡನೇ ಹೋಲ್ಗೆ. ಆಮೇಲೆ ಅದೆಲ್ಲ ಹೋಗ್ಲಿ ಬಿಡಿ. ಗೊತ್ತಾಯ್ತು. ಒಟ್ಟಾರೆ ನಿಮ್ಗೆ ಶಾಂತಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು ಹೌದು. ನೀವು ನಿಮ್ಮ ಹುಡುಗನ ರೂಮ್ ಫೋಟೋ ಕಳಿಸಿದ್ದೀರಾ, ಅದನ್ನ ಪರಿಶೀಲನೆ ಮಾಡಿದೆ ನಾನು. ಸ್ವಲ್ಪ ವಾಸ್ತು ದೋಷ ಖಂಡಿತ ಇದೆ. ಅದನ್ನ ಸರಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿ ಆ ಕಬೋರ್ಡ್ ಪಕ್ಕ ಒಂದು ಹ್ಯಾಂಗರ್ ಹಾಕಿ, ಅಲ್ಲಿ ಒಂದು ಫುಲ್ ಶರ್ಟ್ ಒಂದು 2 ಪ್ಯಾಂಟ್ ಯಾವಾಗಲೂ ಇರಲಿ. ಆಮೇಲೆ ಆ ಕಂಪ್ಯೂಟರ್ ಟೇಬಲ್ ಪಕ್ಕ ಒಂದು ಹ್ಯಾಂಗರ್ ಹಾಕ್ಬಿಟ್ಟು ಅಲ್ಲಿ 2 ಬನೀನ್ ಹಾಕ್ಬಿಟ್ಟಿದೆ. ಆಮೇಲೆ ಅಲ್ಲಿ ಆ ಕಿಟಕಿ ಇದೆಯಲ್ಲ, ಆ ಕಿಟಕಿಗೆ ಒಂದು ಮೆರೂನ್ ಕಲರ್ ಕರ್ಟನ್ ಹಾಕಿ, ಅದನ್ನು ವಾಸ್ತು ಕರ್ಟನ್ ಅಂತ ನಮ್ಮಲ್ಲಿ ನಾವು ಮಾರ್ತೀವಿ. ನೀವು ಬಂದ್ಬಿಡಿ, ನಾವು ಕೇವಲ 15,000 ರೂಪಾಯಿ ಅದಕ್ಕೆ ಚಾರ್ಜ್ ಮಾಡ್ತೀವಿ. ಆಮೇಲೆ ಅದೇನ್ರಿ ಇನ್ನು 2006 ಕ್ಯಾಲೆಂಡರ್ ಹಾಕೊಂಡಿದ್ರು, ಚೇಂಜ್ ಮಾಡ್ಬೇಕು ಮೊದಲು. ಅಲ್ಲ ಗುರುಜಿ, ನೀವೇನು ವಾಸ್ತು ಹೇಳ್ತಿದ್ರು ಅಥವಾ ಇಂಟೀರಿಯರ್ ಡಿಸೈನ್ ಮಾಡ್ತಿದ್ರ? ರೀ ಸುಮ್ಮನೆ ಅರ್ಥ ಆಗ್ತದೆ ತಾನೆ? ಸರಿ ಗುರುಜಿ, ಹಾಗೆ ಮಾಡ್ತೀವಿ. ಬಹಳ ಧನ್ಯವಾದಗಳು ನಂಜುಂಡಪ್ಪ. ಆಮೇಲೆ ಗುರುಜಿ, ಕೊನೆದು ಲಾಲ್ಗೆ ಸರಿ ಮಾಡೋಕೆ ಎಲ್ಲಾದ್ರೂ ಮಂತ್ರ ಇದೆಯಾ ಅಂತ? ಖಂಡಿತ ಒಂದಿದೆ ಮಂತ್ರ. ನೀವು ನಾನು ಹೇಳ್ತೀನಿ, ಅದು ನೀವು ದಿನ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಒಂದು ಅಭ್ಯಾಸ ಮಾಡ್ಕೊಂಡ್ರಿ. ಮಂತ್ರ ಬಂದು, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುದಿಲ್ಲಿ ನಾದವಾಗಿರುವಾಗ ನಾನೇನು ಪಾಡಲಯ್ಯ ದಾಸನು ದಾಸ, ನೀನು ಲಾಲೆಲ್ಲ ಲೀಲು ಲೀಲೆ ಇಲ್ಲಿ ಲಾಲು ಲಾಲೆ, ಲೀಲು ಲೀಲೆ ಇಲ್ಲಿ ಲಾಲು ಲಾಲೆ, ಲೀಲು ಎಂಬುದಿಲ್ಲಿ ಲಾದವಾಗಿರುವಾಗ ಲಾಲೆಲ್ಲು ಪಾಡಲಯ್ಯ ದಾಸನು ದಾಸ. ಅದ್ಭುತವಾಗಿದೆ ನಿಮ್ಮ ಒಂದು ಹಾಡು. ಹೀಗೆ ಅಭ್ಯಾಸ ಮಾಡ್ತಾರೆ, ಕೊನೆಗೆ ಏನೋ ಒಂದು ಆಗ್ಬೋದು. ಬಹಳ ಧನ್ಯವಾದಗಳು ನಂಜುಂಡಪ್ಪನವರೇ. ಧನ್ಯವಾದಗಳು ಗುರುಜಿ. ನಮ್ಮ 2ನೇ ಸುತ್ತು ವೀಕ್ಷಕರಿಗೆ ಇಲ್ಲಿಗೆ ಮುಕ್ತಾಯವಾಯಿತು. 3ನೇ ಸುತ್ತಿನಲ್ಲಿ ಮತ್ತೆ ಭೇಟಿಯಾಗೋಣ. ಗೋಚಾರ ಗ್ರಹಚಾರ. ವೀಕ್ಷಕರೇ, 3ನೇ ಸುತ್ತಿಗೆ ಸ್ವಾಗತ. ಇಂದು ಗುರುಗಳು ನಮಗೆ ಒಂದು ರಾಶಿಯ ಬಗ್ಗೆ ವಿವರ ನೀಡ್ತಾರೆ. ಗುರುಗಳೇ, ಇವತ್ತು ಯಾವ ರಾಶಿ ಆಯ್ಕೆ ಮಾಡ್ಕೊಂಡಿದ್ದೀರಾ? ಇವತ್ತು ಮೇಷರಾಶಿ ಕಡೆ ಗಮನ ಕೊಡೋಣ. ಮೇಷರಾಶಿ ಹುಟ್ಟಿದವರಿಗೆ 11ರಲ್ಲಿ ಗುರು, 3ರಲ್ಲಿ ಶುಕ್ರ, ಭಾಗ್ಯೋದಯವಾಗುವಂತಹ ಸಮಯ ತುಂಬಾ ಚೆನ್ನಾಗಿದೆ. ವಾಹನದಿಂದ ಲಾಭ, ಧನ ಲಾಭ ಉಂಟಾಗುತ್ತದೆ. ಆದ್ರೆ ಈ ಬೇರೆ ಗ್ರಹಗಳು ಎಲ್ಲೆಲ್ಲೋ ಇರೋ ಕಾರಣದಿಂದ ಕೆಲವು ಶಾಂತಿಗಳು ಮಾಡಬೇಕಾಗುತ್ತೆ. ಯಾವ ಶಾಂತಿಗಳು? ಕುಟಶಾಂತಿ, ಶುಕ್ರಶಾಂತಿ, ಮಂಗಳ ಶಾಂತಿ, ಶನಿ ಶಾಂತಿ, ರಾಹು ಶಾಂತಿ, ಡಿಸ್ಕೋ ಶಾಂತಿ, ವಿಜಯ ಶಾಂತಿ, ಈ ತರ ಸರಿ, ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯನ್ನ ನಿಮ್ಮ ಪತ್ರಗಳಿಂದ ನಿಮ್ಮ ಅಭಿಪ್ರಾಯಗಳನ್ನು ಬರೆದು ತಿಳಿಸಿ ನಾವು ಓದಿ ಪಕ್ಕಕ್ಕೆ ಇಡ್ತೀವಿ. ಗುರುಗಳೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ ನಮಗೆ. ಹೋಗಕ್ಕಿಂತ ಮುಂಚೆ ಗುರುಗಳಿಂದ ಒಂದು ಕಿವಿ ಮಾತು ಕೇಳಬೇಕು ನಾವು. ಗುರುಗಳೇ, ಯಾವ್ದಾದ್ರು ಒಂದು ಕೆಲಸ ಸಕ್ಸಸ್ ಆಗ್ಬೇಕು ಅಂತಿದ್ರೆ ಅದಕ್ಕೆ ಯಾವ್ದಾದ್ರು ಮಂತ್ರ ಇದೆಯಾ? ಖಂಡಿತ ಇದೆ, ಯಾಕಿಲ್ಲ. ನಾನು ಹೇಳ್ತೀನಿ, ನೀವು ನನ್ನ ಜೊತೆ ಅದನ್ನ ಹೇಳಿ. ನನಗಷ್ಟು ಬರಲ್ಲ, ನಾನು ಪ್ರಯತ್ನ ಪಡ್ತೀನಿ. ಪಡಿ. ವಕ್ರತುಂಡ ಮಹಾಕಾಯ, ವಜ್ರದಂತ ಮನೇಕಾಯ, ಕೋಟಿ ಸೂರ್ಯ ಸಮಪ್ರಭಾ, ಕೋಟಿ ಸೂರ್ಯ ಕನ್ನಡ ಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವಾ, ವಿಜ್ಞಾನಂ ಕುರು ಮೇ ದೇಹ, ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರೋಜಾ. Ready? Action. Lili lalu lale, lilu lile, lili lalu lale. ಅಲ್ಲ, ಅದು ಇನ್ನೊಂದು ಪಾಯಿಂಟ್ ಇತ್ತು. ರೆಕಾರ್ಡ್ ಆಗ್ತಾ ಇದೆ ಅದು. ಇಲ್ಲಿಗೆ ನಮ್ಮ ಮೊದಲನೇ ಸುತ್ತು ಮುಕ್ತಾಯವಾಗಿದೆ. ಮುಂದಿನ ಸುತ್ತಿ ಅಯ್ಯೋ ದೇವೇ,
ಕರೆಕ್ಟ್ ಹೇಳ್ತು